ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಖಂಡಿಸಿ ಉತ್ತರ ಕನ್ನಡ ಯೂತ್ ಕಾಂಗ್ರೆಸ್ ವತಿಯಿಂದ ಶನಿವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆದ ಪ್ರತಿಭಟನೆ ಕೆಲಕಾಲ ಉದ್ವಿಗ್ನ ಸ್ವರೂಪ ಪಡೆದುಕೊಂಡಿತು. ಪ್ರತಿಭಟನಾಕಾರರು ಸಂಸದ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದು, ಟೈರ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲು ಮುಂದಾದ ಘಟನೆ ಕೂಡ ನಡೆಯಿತು. ಆರಂಭದಲ್ಲಿ ಸಾಂಕೇತಿಕವಾಗಿ ಆರಂಭವಾದ ಪ್ರತಿಭಟನೆ ಬಳಿಕ ತೀವ್ರಗೊಂಡ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಗೇಟ್ ಏರಿ ಸಂಸದರ ಕಚೇರಿಯತ್ತ ತೆರಳಲು ಯತ್ನಿಸಿದರು. ಈ ವೇಳೆ ಸ್ಥಳದಲ್ಲಿದ್ದ ಪೊಲೀಸರು ಅವರನ್ನ ತಡೆದರು. ಬಳಿಕ ಕೆಲವರು ಟೈರ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲು ಮುಂದಾದರು. ಪೊಲೀಸರು ಟೈರ್ ಕಸಿದುಕೊಂಡು ಬೆಂಕಿ ಹಚ್ಚುವ ಯತ್ನವನ್ನು ವಿಫಲಗೊಳಿಸಿದರು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟ ಆಡುತ್ತಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪೆಟ್ರೋಲ್, ಡೀಸೆಲ್ ಹಾಗೂ ಗ್ಯಾಸ್ ದರ ಏರಿಕೆಯಿಂದ ಸಾಮಾನ್ಯ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ದೂರಿದರು. ಈ ವೇಳೆ ಮಾತನಾಡಿದ ಉತ್ತರ ಕನ್ನಡ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಮೋದ್ ಸಿರ್ಸೇಕರ್, ಎನ್ಟಿಎ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಇಲ್ಲದೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗುತ್ತಿರುವುದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆ ತರುತ್ತಿದೆ. ಕೇಂದ್ರ ಸರ್ಕಾರ ಗಂಭೀರ ಕ್ರಮ ಕೈಗೊಂಡು ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಕಾರವಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರವಿಂದ ಕಲ್ಗುಟ್ಕರ್, ಬಾಬು ಶೇಖ್, ಸೂರಜ್ ಕುರುಮ್ಕರ್ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದರು. ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರ, ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿರುವ ಬಿಜೆಪಿ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಆರಂಭಿಸಿದ್ದೇವೆ. ಸ್ನೇಹಿತರೆ, ಇವತ್ತು ಏನು ದೇಶದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಬಡ ವಿದ್ಯಾರ್ಥಿಗಳಿಗೆ ಬಹಳ ಅನ್ಯಾಯ ಆಗಿದೆ. ಏನು ದೇಶದ ಶ್ರೀಮಂತರಿದ್ದಾರೆ, ಶ್ರೀಮಂತರುಗಳಿಗೆ 30 ಲಕ್ಷಕ್ಕೆ 40 ಲಕ್ಷಕ್ಕೆ ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಮಾರಾಟ ಮಾಡಿದ್ದಾರೆ. ಇದರಿಂದ ದೇಶದ ನಮ್ಮ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ತುಂಬಾ ಅನ್ಯಾಯವಾಗಿದೆ. ಅದರ ವಿರುದ್ಧ ಇವತ್ತು ನಾವು ಧ್ವನಿ ಎತ್ತಾ ಇದ್ದೇವೆ. ವಂಚಿತರಾಗ್ತಾ ಇದ್ದಾರೆ. ಯಾಕಂದ್ರೆ ಹಣ ಇದ್ದವರು ಹಣ ಕೊಟ್ಟು ಆ ಪ್ರಶ್ನೆ ಪತ್ರಿಕೆಯನ್ನು ಖರೀದಿಸಿ ಪರೀಕ್ಷೆಯನ್ನು ಬರೆದು ಅವ್ರು ಪಾಸ್ ಆಗ್ಬೋದು, ಬಡವರು ಪಾಸ್ ಆಗೋದು ಕಷ್ಟ. ಆದ್ರಿಂದ ಈ ರೀತಿಯಾದ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಗ್ಗೆ ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯೂತ್ ಕಾಂಗ್ರೆಸ್ನವರು ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಬಂದ ಮೇಲೆ ಇವರು NTA ಅಂತ ಮಾಡ್ಕೊಂಡು NTA ಮಾಡ್ಕೊಂಡು ಎಲ್ಲದರಲ್ಲೂ ವಿಸಿಬಿಲಿಟಿ ತರ್ತೀವಿ, ಟ್ರಾನ್ಸ್ಪರೆನ್ಸಿ ತರ್ತೀವಿ ಅಂತೇಳಿ ಇಂಥ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಅಥವಾ ಎಲಿಜಿಬಿಲಿಟಿ ಟೆಸ್ಟ್ಗಳನ್ನು ನಡೆಸಲಿಕ್ಕೆ ಟ್ರಾನ್ಸ್ಪರೆನ್ಸಿ ತರ್ತೀನಿ ಅಂತ ಮಾಡ್ಕೊಂಡಂಥ ಸಂಸ್ಥೆ, ಆ ಸಂಸ್ಥೆಗೆ ವಿಷನ್ನೂ ಇಲ್ಲ, ಎಂಪ್ಲಾಯೀಸು ಇಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಆ ಸಂಸ್ಥೆ ಹತ್ರ ಒಂದು ಸ್ವಂತ ಎಂಪ್ಲಾಯೀಸು ಇಲ್ಲ ಅಥವಾ ಇಂಥ ಪ್ರಶ್ನೆ ಪತ್ರಿಕೆ ತಯಾರು ಮಾಡುವಂಥ ತಜ್ಞರು ಇಲ್ಲ. ಸೊ ಇವ್ರು ಏನು ಮಾಡಿದ್ರೆ ಎಲ್ಲದನ್ನು ಕಾರ್ಪೊರೇಟ್ ಸ್ಟೈಲಲ್ಲಿ ಎಲ್ಲದನ್ನು ಬೇರೆ ಬೇರೆಯವರಿಗೆ ಇದು ಕೊಟ್ಟು ಇದನ್ನು ನಡೆಸ್ತಾ ಇದ್ದಾರೆ. ಸೊ ಇದೊಂದು ಸಣ್ಣ ಇಶ್ಯೂ ಅಲ್ಲ. ಯಾಕೆಂದರೆ ಮಕ್ಕಳು ಅಥವಾ ರೈತರ ಮಕ್ಕಳಾಗಲಿ ಬಡವ್ರ ಮಕ್ಕಳಾಗಲಿ ಜಾಗ ಮಾರಿ ಅಥವಾ ಬಂಗಾರ ಅಡ ಇಟ್ಟು ಇಂಥ ಪರೀಕ್ಷೆ ರೆಡಿ ಮಾಡಲಿಕ್ಕೆ ಲಕ್ಷಗಟ್ಟಲೆ ಕೊಟ್ಟು ಟ್ರೈನಿಂಗಿಗೆ ಕಳಿಸಿರ್ತಾರೆ. ಇಂಥ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಿದ್ದೇವೆ ಅಂದರೆ ಅವ್ರು 1 ವರ್ಷ 2 ವರ್ಷ ಹಾಳಾಗ್ತಾವೆ ಅಂತಂದರೆ ಕೇಂದ್ರ ಸರ್ಕಾರ ಇದನ್ನು ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಬೇಕು. ಪ್ರತಿಭಟನೆಯಲ್ಲಿ ಕುಮಟಾ ಹೊನ್ನಾವರ ವಿಧಾನಸಭಾ ಯುವ ಕಾಂಗ್ರೆಸ್ ಅಧ್ಯಕ್ಷ ವೈಭವ್ ನಾಯ್ಕ್, ಶಿರಸಿ ಸಿದ್ದಾಪುರ ವಿಧಾನಸಭಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಯೋಗಾನಂದ್, ಕುಮಟಾ ಯುವ ಬ್ಲಾಕ್ ಅಧ್ಯಕ್ಷ ಸಂದೇಶ್, ಮಂಕಿ ಯುವ ಬ್ಲಾಕ್ ಅಧ್ಯಕ್ಷ ನಿಖಿಲ್, ಭಟ್ಕಳ ಯುವ ಅಧ್ಯಕ್ಷ ತೇಜಸ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.